ತಿಲತರ್ಪಣವನ್ನು ಇಟ್ಕೊಂಡಿದ್ದೀವಿ. ಸೊ ಈ ಸಂಕ್ರಮಣ ಕಾಲದಲ್ಲಿ ಎಳ್ಳನ್ನು ಬಳಸಬೇಕು ಅಂತ. ಎಳ್ಳು ಭಗವಂತನಾದಂತಹ ವರಾಹನ ಶರೀರದಿಂದ ಉತ್ಪತ್ತಿಯಾಗಿರೋದು. ಇದು ಜಗತ್ತಿನಲ್ಲಿ ಎಳ್ಳು ಅತ್ಯಂತ ಪವಿತ್ರವಾದದ್ದು. ಆದ್ದರಿಂದ ಎಳ್ಳಿನಲ್ಲಿ ಮಾಡಬೇಕು ಅನ್ನೋದು ನಮ್ಮಲ್ಲಿ ಬಂದಿರುವ ನಿಯಮ. ಕಪ್ಪು ಎಳ್ಳನ್ನೇ ಬಳಸಬೇಕು. ಎಲ್ಲಿಗೆ? ತರ್ಪಣಕ್ಕೆ. ಸೊ ಹೀಗೆ ತರ್ಪಣದಿಂದ ಬಳಸಿ 6 ವಿಧವಾಗಿ ಎಳ್ಳನ್ನು ಬಳಸಬೇಕು ಅಂತ ಹೇಳಿದೆ. ಅದರಲ್ಲಿ ತಿಲೋದ್ವರ್ತಿ ತಿಲಸ್ನಾಯಿ ಅಂತ ಬರುತ್ತೆ. ಅಂದರೆ ಎಳ್ಳನ್ನು ಸ್ವಲ್ಪ ಹಚ್ಕೋಬೇಕು ಮೈಗೆ, ಎಳ್ಳಿನ ಪುಡಿಯನ್ನು ಮಾಡಿ ತಲೆಗೆ ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು, ಎಳ್ಳನ್ನು ದಾನ ಮಾಡಬೇಕು, ಎಳ್ಳನ್ನು ತಿನ್ನಬೇಕು ಸ್ವಲ್ಪ, ಆಯ್ತಲ್ಲ, ಎಳ್ಳಿನ ಪದಾರ್ಥಗಳನ್ನು ಮಾಡಬೇಕು. ಹೀಗೆ ಮಾಡಿ 6 ವಿಧವಾಗಿ ಎಳ್ಳನ್ನು ಬಳಸೋದ್ರಿಂದ ಷಟ್ತಿಲ ಪಾಪನಾಶಕಾಹ ಅಂತ. ಈ 6 ಎಳ್ಳಿನ ವಿಚಾರಗಳು ಕೂಡ ಪಾಪನಾಶಕಾಹ, ಪಾಪವನ್ನು ನಾಶ ಮಾಡ್ತದೆ. ಆದ್ದರಿಂದಲೇ ನಾವೇನು ಮಾಡ್ತೀವಿ? ಎಳ್ಳಿನ ದಾನ ಮಾಡಬೇಕಾವತ್ತು. ಎಳ್ಳು ಬೀರೋದು ಅಂತಿದೆ, ಎಳ್ಳನ್ನು ತಗೊಂಡು ಬೇರೆಯವ್ರಿಗೆ ಕೊಡ್ತೀವಿ, ಎಳ್ಳು ಬೆಲ್ಲ. ಸೊ ಹೀಗೆ ಎಳ್ಳು ಬೆಲ್ಲವನ್ನು ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಬಂದಿದೆ. ಸೊ ಇದು ಶಾಸ್ತ್ರಗಳಲ್ಲಿ ಹೇಳಿರುವಂತಹದ್ದೇ ಇದು ಬಂದಿದೆ. ಓಕೆ, ಅಂದರೆ ಎಳ್ಳನ್ನು ದಾನ ಮಾಡಬೇಕು ಅಂತ ಹೇಳಿರೋದ್ರಿಂದ ಮಕರ ಸಂಕ್ರಾಂತಿ ನಾವು ಎಳ್ಳು ಬೀರ್ತೀವಿ. ಹೌದು. ಆದರೆ ಎಳ್ಳು ಎಲ್ಲರಿಗೂ ಪಿತೃ ಕಾರ್ಯವನ್ನು ಮಾಡೋಕ್ಕೆ ಯಾರಿಗೆ ಅನುಮತಿ ಇಲ್ವೋ ಅವರೆಲ್ಲ ಬಿಳಿ ಎಳ್ಳನ್ನು ಬಳಸಬೇಕು ಅಂತ. ಅದರಿಂದ ಬಿಳಿ ಎಳ್ಳನ್ನು ಮಾಡ್ತೀವಿ ನಾವು ಎಲ್ಲರಿಗೂ. ಯಾಕೆಂದರೆ ಈ ಕಪ್ಪು ಎಳ್ಳನ್ನು ಎಲ್ಲರಿಗೂ ಕೊಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಕಪ್ಪು ಎಳ್ಳನ್ನು ಯಾರಿಗೆ ದಾನವೋ ಅವ್ರಿಗೆ ಕೊಡ್ತೀವಿ, ಬಾಕಿಯವರಿಗೆಲ್ಲ ಬಿಳಿ ಎಳ್ಳು. ಸೊ ಇದು ಎಳ್ಳಿಗೆ ಬೇರೆ ವೈಜ್ಞಾನಿಕ ಕಾರಣಗಳು ಇದೆ. ಯಾಕೆಂದರೆ ಎಳ್ಳು ನಿಮಗೆ ಅತ್ಯಂತ ಉಷ್ಣವರ್ಧಕ. ಅದು ಈ ಚಳಿಯಿಂದ ಬಂದಿರುವಂತಹ ಒಂದು ಕಾಲ ನೋಡಿ, ಚಳಿಕಾಲ ಮುಗಿದಿದೆ, ಇನ್ನು ಬಿಸಿಲು ಕಾಲ ಬಂದಿಲ್ಲ. ಇದೆರಡರ ಮಧ್ಯದಲ್ಲಿ ಟ್ರಾನ್ಸಿಷನ್ ಇದೆ. ಅಂತಹ ಸಂದರ್ಭದಲ್ಲಿ ಶರೀರದ ಮೇಲೆ ಅನೇಕ ರೋಗಗಳು ಬರುವಂತಹ ಚಾನ್ಸಸ್ ಇದೆ. ಆದ್ದರಿಂದ ಶರೀರವನ್ನು ಸದಾ ಉಷ್ಣದಲ್ಲಿ ಇಟ್ಕೋಬೇಕು. ಮತ್ತು ಎಷ್ಟು ಶರೀರಕ್ಕೆ ಪೋಷಕಾಂಶಗಳು ಬೇಕೋ ಅಷ್ಟೂ ಬೇಕು, ಮತ್ತು ಎಣ್ಣೆಯ ಅಂಶವೂ ಬೇಕು, ಸ್ನಿಗ್ಧತ್ವ ಅಷ್ಟನ್ನು ಎಳ್ಳು ಕೊಡುತ್ತೆ. ಮತ್ತು ಪೋಷಕಾಂಶಗಳನ್ನು ಕೊಡಬೇಕು, ಅದಕ್ಕೆ ಬೆಲ್ಲ ಕೊಡುತ್ತೆ. ಸೊ ಹೀಗೆ ಎಳ್ಳು ಮತ್ತು ಬೆಲ್ಲವನ್ನು ಕೊಟ್ಟು ಸಂಕ್ರಾಂತಿಯ ದಿನ ಪೂಜೆಯನ್ನು ಮಾಡುವಂತಹ ಪದ್ಧತಿಯನ್ನು ನಮ್ಮ ಪ್ರಾಚೀನರು ವೈಜ್ಞಾನಿಕವಾಗಿ ಅಳವಡಿಸಿದ್ದಾರೆ. ಎಷ್ಟು ಯೋಚನೆ ಮಾಡಿದ್ದಾರೆ ಅವರು ಅಂತ. ನೀವು ಎಳ್ಳಿನ ಬಗ್ಗೆ ಏನಾದರೂ ತಿಳ್ಕೋಬೇಕು ಅನ್ನೋದಾದರೆ ಆಯುರ್ವೇದ ಗ್ರಂಥಗಳಲ್ಲಿ ನೋಡಬೇಕು ನೀವು. ಆಯುರ್ವೇದದಲ್ಲಿ 3/4 ನೀವು ಔಷಧಿಗಳು ಮಾಡ್ತಾರಲ್ಲ, ಈ ಏನು ಲೇಹ್ಯಗಳು ಚೋಷ್ಯಗಳು ಎಲ್ಲ ಮಾಡ್ತಾರೆ, ಅದೆಲ್ಲ ಮ್ಯಾಕ್ಸಿಮಮ್ ಮಾಡೋದೇ ಎಳ್ಳಿನ ಬೇಸ್ ಮೇಲೆ. ಯಾಕೆ ಅಂದರೆ ಎಳ್ಳು ಅಷ್ಟು ಶರೀರಕ್ಕೆ ಅಷ್ಟು ಪೋಷಕಾಂಶಗಳನ್ನು ಕೊಡುತ್ತೆ, ಸ್ನಿಗ್ಧತ್ವವನ್ನು ಕೊಡುತ್ತೆ.